भारत माता की जय, भारतीय जनता पार्टी की जय। ಅಧ್ಯಕ್ಷತೆ ವಹಿಸಿರುವಂತ ಕೋಲಾರ ಗ್ರಾಮಾಂತರ ಅಧ್ಯಕ್ಷರು ನಗರಾಧ್ಯಕ್ಷರಾದಂತ ಸಿ ಡಿ ರಾಮಚಂದ್ರ ಅವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ಮಾಜಿ ಸಚಿವರು ಆದಂತ ವರ್ತಿ ಪ್ರಕಾಶ್ ಅವರೇ, ಎಲ್ಲ ವಿಧಾನಸಭಾ ಕ್ಷೇತ್ರದ್ದು ಈಗಾಗಲೇ 9 ಮಂಡಲದಲ್ಲಿ 8 ಕಾರ್ಯಾಗಾರ ಆಗಿದೆ. ಇವತ್ತು ವಿಶೇಷವಾಗಿ ಕೋಲಾರ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಈ ಒಂದು ಕಾರ್ಯಾಗಾರವನ್ನ ನಮ್ಮ ಈ ಒಂದು ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಡ್ತಾ ಇರೋದು ವ್ಯವಸ್ಥಿತವಾಗಿ ಸಿ ಡಿ ರಾಮಚಂದ್ರ ಹಾಗೂ ನಮ್ಮ ಸಾಮಪ್ಪ ಅವರು ಆಯೋಜನೆ ಮಾಡಿರೋದು ಸ್ವಾಗತಾರ್ಹ. ಇವತ್ತು ದೇಶದಲ್ಲಿ ಜೆಪಿ ಆಯಾ ಮೋರ್ಚಾಗಳಿಗೆ ಪೇರೆಂಟ್ಗಳಿಗೆ ಆದಂತ ನಿಗದಿತ ಸಂಖ್ಯೆಯನ್ನ ಕೊಟ್ಟು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಹಾಕಬೇಕು. ಪ್ರತಿಯೊಬ್ಬರು ಸಕ್ರಿಯ ಸದಸ್ಯರು ಹಾಕಬೇಕು. ಇವತ್ತು ಜವಾಬ್ದಾರಿ ತಗೊಂಡಿರುವಂತವರು ಪ್ರತಿಯೊಬ್ಬರು ಸಕ್ರಿಯ ಸದಸ್ಯರು ಹಾಕ್ಬೇಕಾದ್ರೆ 100 ಸಂಖ್ಯೆಗಳಲ್ಲಿ ತಮ್ಮ ಬೂತಲ್ಲಿ ಮಾಡ್ಬೇಕಂದ್ಬಿಟ್ಟು ಇದೇ ಕಾರ್ಯಕ್ರಮದಲ್ಲಿ ರೈತ ಮೋರ್ಚಾ ರಾಜ್ಯ ನಾಯಕರು ಹೇಳ್ತಾ ಇದ್ರು. ಖಂಡಿತವಾಗಿ ನಾವು ಈಗಾಗಲೇ ನಮ್ಮ ಶ್ರೀರಾಮಣ್ಣ ಇದ್ದಾಗ ಸುಮಾರು ಕೋಲಾರ ಜಿಲ್ಲೆಯಲ್ಲಿ 27 ಕೋಲಾರ ವಿಧಾನಸಭಾ ಕ್ಷೇತ್ರದ 27,000 ಮಾಡಿದ್ವಿ. ಜಿಲ್ಲೆಯಲ್ಲಿ 75,000 ಮೆಂಬರ್ಶಿಪ್ ಮಾಡೋ ಮುಖಾಂತರ ಒಂದು ರಾಜ್ಯಕ್ಕೆ ಒಂದು ಸ್ಪಷ್ಟವಾದಂತ ಸಂದೇಶ ಕಳಿಸಿದ್ರಿ. ಅದಾಗಿ 13 ವರ್ಷಗಳ ನಂತರ 2ನೇ ಬಾರಿ ಇವತ್ತು ಎಸ್ ಸಿ ಮೋರ್ಚಾ ಇಂದನೇ ನಮ್ಮ ವೆಂಕಟೇಶ್ವರ 5,000 ಮಾಡಿದ್ರು. ಸೊ ಹಾಗಾಗಿ ಇವತ್ತೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 53,000 ಓಟ್ ನಾವು ಮೊನ್ನೆ ತಗೊಂಡಿದ್ರಿ. ಲೋಕಸಭಾ ಕ್ಷೇತ್ರದಲ್ಲಿ 92,000 ಓಟ್ ನಾವು ತಗೊಂಡಿದ್ರಿ. 8 ಲಕ್ಷ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ತಗೊಂಡಿದ್ರಿ. ನಮಗೆ ಕೊಟ್ಟಿರಂತ ಏನು ಸಂಖ್ಯೆ ಕೊಟ್ಟಿದ್ದಾರೆ ನಾವೆಲ್ಲ ಮನಸ್ಸು ಮಾಡಿದ್ರೆ ಅದೇ ತುಂಬಾ ಕಷ್ಟ ಆಗಲ್ಲ. ಅದು ಪ್ರತಿಯೊಬ್ಬ ಬೂತ್ ಕೂಡ 100 ಸಂಖ್ಯೆ ನಾವು ಮಾಡೋ ಮುಖಾಂತರ ಕೋಲಾರ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ ಬಲಿಷ್ಠವಾಗಿದೆ ಅಂತ ನಾವು ಸ್ಪಷ್ಟವಾದಂತ ಉತ್ತರ ವಿರೋಧಿಗಳಿಗೂ ಕೊಡಬೇಕು. ನಮ್ ಶಕ್ತಿ ಇದೆ ಅಂತ ರಾಜ್ಯಕ್ಕೂ ತೋರಿಸ್ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಹೇಳ್ತಾ ಇದ್ರು ಪ್ರಕಾಶ್ ಅಣ್ಣ ಎಲ್ಲರಿಗೂ ಒಂದೊಂದು ಯಾರು ಕೆಲವರು ಮತ್ತೆ ಪ್ರತಿಯೊಬ್ಬರು ಹೆಸರು ಹೇಳ್ಕೊಂಡು ಇಲ್ಲಿ ಬಂದಿರೋರು ಸಾಮಾನ್ಯ ಕಾರ್ಯಕರ್ತರಲ್ಲ. ಪ್ರತಿಯೊಬ್ಬರು 1,000-2,000 ಓಟ್ ಹಾಕುವಂತ ಶಕ್ತಿ ಇರುವಂತ ಕಾರ್ಯಕರ್ತರನ್ನೇ ನಮ್ಮ ಸಿ ಡಿ ರಾಮಚಂದ್ರ ಅವರು ಜೋಡಿಸಿರೋದು. ಪ್ರತಿಯೊಬ್ಬ ಮೋರ್ಚಾಗಳಲ್ಲಿ ಕೂಡ ಜೋಡಿಸಿದ್ದಾರೆ. ಸೊ ಹಂಗಾಗಿ ಏನ್ ನಮ್ಗೆ ಕಾಲಾವಕಾಶ ಕೊಟ್ಟಿದೆ, ನಾವು ದಿವಸಕ್ಕೆ 1 ಅವರ್ 2 ಅವರ್ ಕೊಟ್ರೆ ನೀವು ಕೇವಲ 2 ದಿವಸದಲ್ಲಿ ನಾವು ಈ ಸದಸ್ಯತ್ವ ಅಭಿಯಾನ ಸಂಪೂರ್ಣವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಶಸ್ವಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಇದೆ. ಅದೇ ರೀತಿ ತಾವು ಕೂಡ ಮಾಡ್ತೀರಿ ಅಂತ ಹೇಳ್ತಾ ಯಾಕಂದ್ರೆ ನಾವು 11 ಗಂಟೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಯ್ತು. ರೈತ ಮೋರ್ಚಾ ಕಾರ್ಯಕ್ರಮ ಇದ್ದಿದ್ದಕ್ಕೆ ಸ್ವಲ್ಪ ತಡ ಆಗಿದೆ, ಅದು ಅನ್ಯತಾ ಭಾವಿಸಬಾರ್ದು. ಇನ್ನೇನು ಸಂದೇಶ ನಮ್ಮ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ವಿಜಯೇಂದ್ರ ಅವರಿಗೆ ಬೋಲೋ ಭಾರತ್ ಮಾತಾ ಕಿ ಜೈ. ಸದಸ್ಯತ್ವದ ಅಭಿಯಾನದ ಕಾರ್ಯಕ್ರಮವನ್ನ ನಮ್ಮ ಮಂಡಲಾಧ್ಯಕ್ಷರಾದಂತ ಸನ್ಮಾನ್ಯ ರಾಮಚಂದ್ರ ಗೌಡರು ಮುಂದಾಳತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದ ಮಾಲೂರು ಹೌದಾ ಅಪೇ ಪಕ್ಷದ ಶಿಸ್ತಿನ ಸಿಪಾಯಿಗೆ ಈಗ ಸದಸ್ಯತ್ವ ಅಭಿಯಾನ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ. ಪ್ರಪಂಚದಲ್ಲೇ ಈ ಒಂದು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವದ ಸಂಖ್ಯೆ ಬಹಳಷ್ಟು ಎತ್ತರದಲ್ಲಿದೆ. ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ. ಹಾಗಾಗಿ ನಾವು ನಮ್ಮ ಕ್ಷೇತ್ರದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಕೋಲಾರ ಜಿಲ್ಲೆಯಲ್ಲಿ ಇರ್ಬೋದು, ಎಷ್ಟು ಸದಸ್ಯತ್ವವನ್ನ ಮಾಡೋದ್ರ ಮುಖೇನ ಭಾರತೀಯ ಜನತಾ ಪಕ್ಷವನ್ನ ಗಟ್ಟಿಗೊಳಿಸೋದ್ರ ಮುಖೇನ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮ ಸದಸ್ಯತ್ವ ನಾವು ಮಿಸ್ ಕಾಲ್ ಕೊಡೋದ್ರ ಮುಖೇನ ಸದಸ್ಯರಾಗ್ತಕ್ಕಂಥದ್ದು. ನಾನು ಬಿಜೆಪಿ ಸೇರಿದಾಗ ನಾವು ಬಿಜೆಪಿ ಪ್ರಕಾಶ್ ನಾವು ಜೆಪಿ ಮೆಂಬರ್ಗೆಲ್ಲ ಬಿಜೆಪಿ ಆಫೀಸ್ ಅಲ್ಲಿ
ಅಲ್ಲೇ ಇದು ಕೊಟ್ವಿ ಮೆಂಬರ್ಶಿಪ್ ಪುರಸ್ಕಾರ ಕೊಡೋದು ಮುಖ್ಯನ. ಇವಾಗ ಹೊಸದಾಗಿ ಯಾರು ಬಂದಿದ್ದೀರಾ ಅವ್ರು ಇವಾಗ ಮಾಡೋದು ಯಾವಾಗ ಮಾಡೋದಪ್ಪ? ಯಾರು ಮಾಡಿದ ಅವ್ರು ಇಟ್ಕೊಳ್ಳಿ. ಆಯ್ತಾ? 00 ಮತ್ತೆ 00 20 24 ಮತ್ತೆ ಅನ್ಸುತ್ತೆ ಹೇಳ ಡೈಲ್ ಮಾಡಿ ಕಟ್ ಆಗ್ತದೆ. 2-3 ಸೆಕೆಂಡ್ಗೆ ಕಟ್ ಆಗ್ತದೆ. 2024 ಮತ್ತೆ ಇನ್ನೊಂದು ನಾನು ಹೇಳ್ತೀನಿ 88 00 ಮತ್ತೆ 00 20 24 ಆಯ್ತು. ಎಲ್ಲರದು ಯಾವ್ದ್ರಾಗಿಲ್ಲ ಮತ್ತೆ ಕೈ ಇಡ್ಬೇಕು. ಫುಲ್ ಕೈ ಐತೆ. ಬಿಜೆಪಿ ಕೈ, ಕಾಂಗ್ರೆಸ್ ಕೈ ಇಲ್ಲ. ಹಿಂಗೆ ಹಿಂಗೆ ಹಾ ಇದು ಕರೆಕ್ಟ್ ನೋಡಿ. ಇಷ್ಟು ಈಗಾಗಿದ್ದು ಕ್ಷಣದಲ್ಲಿ ಆಗಿರೋದು 100 ಸಂಖ್ಯೆ ಆಗಿದೆ. ಒಬ್ಬರು ಸಕ್ರಿಯ ಆಗ್ಬಿಡ್ತಾರೆ. ಇದಾದ್ಮೇಲೆ ಲಿಂಕ್ ಮೇಲೆ ಪ್ರೆಸ್ ಮಾಡಿ. ಲಿಂಕ್ ಮೇಲೆ ಲಿಂಕ್ ಬಂದಿದೆ ನೋಡಿ. ವಾಟ್ಸ್ಆಪ್ ಇದು ಎಕ್ಸ್‌ಎಂಎಸ್ ಲಿಂಕ್ ಬಂದ. ಲಿಂಕ್ ಬಂದಿದ್ದ ಬಂದಮ್ಮ ಮೆಸೇಜ್ ಅಲ್ಲಿ ಲಿಂಕ್ ಬಂದಿದ ತಕ್ಷಣ ಅದರಲ್ಲಿ ಫೋಟೋ ಕೇಳ್ತದೆ, ನಿಮ್ಮ ಹೆಸರು ಕೇಳ್ತದೆ, ಮೊಬೈಲ್ ನಂಬರ್ ಕೇಳ್ತದೆ, ಇಮೇಲ್ ಐಡಿ ಕೇಳ್ತದೆ, ಯಾವ ಜಿಲ್ಲೆ ಕೇಳ್ತದೆ, ಎಲ್ಲ ಒಂದೊಂದೇ ಮಾಡ್ಕೊಂಬನ್ನಿ. ನಿಮ್ಗೆ ಆಗಿಲ್ಲ ಅಂದ್ರೆ ಗೊತ್ತಿರೋರಿಗೆ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಡ್ತಾರೆ. ಸಿಂಪಲ್ ಇದೆ. ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಹೆಮ್ಮೆಯಿಂದ ನಾವು ಭಾರತೀಯರಾಗಿ ಕೆಲಸ ಮಾಡಲಿಕ್ಕೆ ಇದೊಂದು ಅವಕಾಶ. ಅವಾಗ ರೈತ ಮಹೋತ್ಸವದ ಪ್ರತಿನಿಧಿ ಅವರು ಉಪಾಧ್ಯಕ್ಷರು ಡಾಕ್ಟ್ರು ಈ ಸದಸ್ಯತ್ವ ಅಂದ್ರೆ ಒಂಥರ ಹಬ್ಬದ ವಾತಾವರಣ. ಬಿಜೆಪಿನಲ್ಲಿ ಇರೋದೇ ಒಂದು ಹಬ್ಬದ ವಾತಾವರಣ, ಬಿಜೆಪಿ ಸದಸ್ಯರಾಗೋದು ಇನ್ನೊಂದು ಹಬ್ಬದ ವಾತಾವರಣ. ಆ ರೀತಿ ನೀವೆಲ್ಲ ಸದಸ್ಯರಾಗಿದ್ದೀರ ಅಂತ ಅನ್ಕೊಂಡು ಮುಂದೆ ಪಕ್ಷವನ್ನ ಸುದೃಢವಾಗಿ ಕೋಲಾರ ಜಿಲ್ಲೆ ಸೊಸೈಟಿ ವ್ಯಾಪಾರ ಸೊಸೈಟಿ ಎರಡೂ ಬಂದಿದೆ. ಒಂದೇ ಒಂದು ಸದಸ್ಯರು ಕೂಡ ಅವರು ಗೆಲ್ಲೋದಕ್ಕೆ ಅವಕಾಶ ಇಲ್ಲ. ಜೆಡಿಎಸ್ ಬಿಜೆಪಿ ಒಂದಾಗಿರೋದ್ರಿಂದ ಅದಕ್ಕೆ ನಾನು ನಿಮ್ಗೆ ಮಾಹಿತಿ ಕೊಡ್ತೇನೆ. ಯಾವುದೇ ಚುನಾವಣೆ ನಡೀಲಿ ಕಾಂಗ್ರೆಸ್ಗೆ ಬೋರ್ಡಿನ ಹಾಕ್ಬಿಡ್ತು, ಅವ್ರ ಅಕೌಂಟ್ ಓಪನ್ ಹಾಕ್ಬಿಡ್ತು. ಯಾಕಂದ್ರೆ ಮೊನ್ನೆ ನಾವು ತಾಲೂಕ್ ಸೊಸೈಟಿ ಎಲೆಕ್ಷನ್ ನಡೆದಾಗ ಅವ್ರು ಗೆಲ್ಲಕ್ ಆಗ್ಲಿಲ್ಲ, ನಾವೇ ಗೆಲ್ತೀವಿ. ಇವಾಗ ನಾವು ಈ ಕ್ಯಾರ್ನೂರ್ ಸೊಸೈಟಿ, ರೇವಂಗಲ್ ಸೊಸೈಟಿ, ಆಮೇಲೆ ನಮ್ಮ ಈ ತರ ಸೊಸೈಟಿ ಗೆದ್ರೆ DCC ಬ್ಯಾಂಕ್ ನೀನೇ ಅಧ್ಯಕ್ಷ ಆಗ್ಬೋದು. ಯಾರು ನಮ್ಮ ಬಿಜೆಪಿ ಅವರು ಜೆಡಿಎಸ್ ಆಗ್ಬೋದು, ಕಾಂಗ್ರೆಸ್ ಹೋಗಲ್ಲ. ಹಾಗಾಗಿ ಎಲ್ಲ ಸಕ್ರಿಯವಾಗಿ ಇರಬೇಕು. ಇದು ಚುನಾವಣೆಗಳಿದ್ದು ಆರ್ಡಿನರಿದ್ದು ಪ್ರತಿ ಭಾನುವಾರ ಇಲ್ಲ ಬುಧವಾರ ಒಂದೊಂದು ಗ್ರಾಮ ಪಂಚಾಯತಿನ ಕರೆದು ಮೀಟಿಂಗ್ ಮಾಡಬೇಕು ಅನ್ನೋ ತೀರ್ಮಾನ ನಮ್ಮ ಮುಖಂಡರೆಲ್ಲ ಸೇರಿದ್ದೀವಿ. ಎಲ್ಲರೂ ಕೂಡ ನಮ್ಮ ಪಕ್ಷದವ್ರು ಮಾತ್ರ ಭಾರತೀಯ ಜನತಾ ಪಕ್ಷ ಸದೃಢವಾಗಿ ಕೋಲಾರ ವಿಧಾನಸಭೆ ಬೆಳಿಬೇಕು. ಮತ್ತೆ ಚುನಾವಣೆಗಳು ಬಂದಾಗ ಅವರು ದೊಡ್ಡವರು ಏನ್ ಮಾರ್ಗದರ್ಶನ ಕೊಡ್ತಾರೆ, ಜೆಡಿಎಸ್ ಹೋಗ್ಬೇಕಾದ್ರೆ ಹೋಗೋಣ, ಬೇಡ ಅಂದ್ರೆ ಬೇಡ. ಹೈಕಮಾಂಡ್ ಏನ್ ನಿರ್ದೇಶನ ಕೊಡ್ತಾರೆ ಅದ್ರ ಮೇಲೆ ಹೋಗ್ಬೇಕು. ಆದ್ರೂ ಕೂಡ ನಮ್ಮ ಪಕ್ಷ ಸದೃಢವಾಗಿ ಗೆಲ್ಲೋದಕ್ಕೆ ಎಲ್ಲ ರೀತಿಯಾದಂತ ಒಂದು ಸಜ್ಜಾಗಬೇಕು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾ ತಾವೆಲ್ಲ ಕೂಡ ಈಗ ಇದು ಭಾರತೀಯ ಜನತಾ ಪಕ್ಷ ಇಲ್ಲಿ ಏನಿದ್ರು ವೆಜಿಟೇರಿಯನ್, ಹಂಗಾಗಿ ಬುಧವಾರ ಇವತ್ತು ಒಳ್ಳೆ ದಿನ, ಚೆನ್ನಾಗಿ ರೆಡಿ ಆಗೈತೆ. ಮಿಕ್ಕಿ ಜನ ಮನೆ ಕಡೆ ಬರ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ವಂದನಾರ್ಪಣೆ ಮಾಡೋದ್ರ ಮುಖ್ಯನ ಯಾರು ಸಾಮಾಬಾಬು ಅವರು ವಂದನಾರ್ಪಣೆ ಮಾಡ್ತಾರೆ.